ಒಳ್ಳೇದು. ಮಗಳು ಶಾರದೆಗೆ ವಿದ್ಯಾದಿ ದೇವತೆಯ ಪಟ್ಟವನ್ನ ನೀಡುವುದು ಒಳ್ಳೆಯದು ಅಲ್ವಾ? ನೋಡೋಣ ಜಾತಕವನ್ನು ನೋಡ್ತಾನೆ. ಇಂದು ಜ್ಯೋತಿಷ್ಯದ ವಿಚಾರವನಂತು ವಿಧಿ ದೃಢ ಮನದೊಳಿರಲು ಜ್ಯೋತಿಷ್ಯದ ವಿಚಾರವನಂತು ವಿಧಿ ದೃಢ ಮನದೊಳಿರಲು ಜ್ಯೋತಿಷ್ಯದ ವಿಚಾರವನಂತು ವಿಧಿ ದೃಢ ಮನದೊಳಿರಲು ಪರಂತು ತಾನೋಜೆಯೊಳಗೊತ್ತಲು ವಿದ್ಯೆ ಒಡೆತನ ಪ್ರಾಪ್ತುಯೇ ಚೇತು ಶಾರದಿಗೆ ವಿದ್ಯೆ ಒಡೆತನದ ಪ್ರಾಪ್ತು ಹೆಚ್ಚಿತು ಶಾರದಿಗೆ ದಿನ ಸಂತು ಜಂತು ಬಂದದುಳಾದೆ ಜಂತು ಬಂದದು ಆಮೆಯುವುದ ನುಡಿದಳಿದರೇ ಜಂತು ಬಂದದುಳಾದೆ ಎನ್ನುತ್ತ ನುಡಿದಳಿದರೇ ಇನ್ನೇನು ಸ್ವಾಮಿ, ಯಾವ್ದು ಹೌದು ತೃತೀಯಾದ ಭರವಸೆಯನ್ನ ಹೊಂದಿ ಅದರ ನಿರೀಕ್ಷೆಯಲ್ಲಿ ನಾವಿರ್ತೇವೋ ಅದಾಗದೆ ಹೋದಾಗ ಭ್ರಾಂತಿ ಆಗುವುದು. ಮರುಭೂಮಿಯಲ್ಲಿ ಹೋಗುವಾಗ ದೂರದಲ್ಲಿ ನೀರು ಇದ್ದಾಗ ಕಾಣುವುದಂತೆ, ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಮರಳೇ ಇರು ಮರೀಚಿಕೆ ಅಂತ ಹೇಳುವುದು. ನಮಗ್ ಹಾಗೆ ಆಗಿ ಹೋಯ್ತಲ್ಲ ಅಂತ. ಅದಲ್ಲದೆ ಹೋದ್ರೆ ಬ್ರಹ್ಮದೇವರು ವಿಶೇಷವಾದಂತಹ ಯಾಗವನ್ನು ಕೈಗೊಂಡು ಆ ಮೂಲಕವಾಗಿ ಪಡೆದಿದ್ದಾರೆ ಹೆಣ್ಣು ಮಗಳೊಬ್ಬರನ್ನ. ಶಾರದಾ ಅನ್ನುವಂತಹ ಹೆಸರಿನಿರಿಸಿದ್ದಾರೆ. ವಿದ್ಯಾದಿ ದೇವತೆಯ ಪಟ್ಟವನ್ನು ಕಟ್ತಾರೆ. ಕಾಯ್ತಾ ಇದ್ದದ್ದು ಸ್ವಾಮಿ ನಾವು ಯಾವಾಗ ಪಟ್ಟಾಭಿಷೇಕ ಆಗ್ತದೆ ನಮಗೆ, ನಾವು ಯಾವಾಗ ಮೇಲೆ ಇರ್ತೇವೆ ಅಂತ ಭ್ರಾಂತಿ ಆಯ್ತಲ್ಲ. ಹಾಗೆ ಅತಿಯಾದಂತಹ ನಿರೀಕ್ಷೆ ಇತ್ತು, ಅದು ಹುಸಿ ಆದ್ರೆ ಭ್ರಾಂತಿ ಆಗುದು. ಅವನು ಹುಚ್ಚಿದಾಗೆ ಅದನ್ನೇ ಹೇಳ್ತಾ ತಿರುಗಾಡುದಲ್ವಾ, ಕೊನೆಗದೇ ಆಗುದು. ಹಾಗೆ ಆಗಿತ್ತು, ತಡ್ಕೊಳ್ಳಿಕ್ಕಾಗದೆ ಈಗ ಬಂದೆ ನಾನು. ಅಯ್ಯೋ ದೇವ್ರೆ, ಈಗ ಅನುಮಾನ ಪ್ರಾರಂಭ ಆಯ್ತು ಸ್ವಾಮಿ. ಮೊದಲ ಪಟ್ಟವನ್ನು ಕಟ್ಟಬೇಕು ಅಂತ ನನ್ನನ್ನು ಸೃಷ್ಟಿಸಿರುವಂತಹ ಬ್ರಹ್ಮನಿಗೆ ಆ ಪಟ್ಟಕ್ಕೆ ನಾನು ಅರ್ಹಳ ಅಲ್ವೋ ಅಂತ ಅನುಮಾನ ಬಂದಿಗೋ. ನಮ್ಮ ಸಾಮರ್ಥ್ಯ ಕಡಿಮೆ ಆಯ್ತಾ ಹಾಗಿದ್ರೆ ನಾವು ಅದಕ್ಕೆ ಸರಿಯಾದವರು ಅಲ್ವೋ? ಈಗೆಲ್ಲ ಯೋಚನೆ ಶುರುವಾಗುದು. ಭ್ರಾಂತ ಸುಮ್ಮನೆ ಹಾಗಲ್ಲ, ನಕಾರಾತ್ಮಕವಾದ ಆಲೋಚನೆಗಳು ಶುರುವಾದ ಮೇಲೆ ಭ್ರಾಂತ ಆಗುವುದು. ಹಾಗೆ ದಾರಿಗಳು ತಿರುಗಾಟಿ ಶುರು ಮಾಡುದು. ನಮಗ್ ಹಾಗಾಗ್ಲಿಕ್ಕೆ ಪ್ರಾರಂಭ ಸ್ವಾಮಿ. ಹಾಗಾಗಿ ಇವತ್ತು ತಡ್ಕೊಳ್ಳಿಕ್ಕಾಗಲಿಲ್ಲ. ಬ್ರಹ್ಮದೇವರಲ್ಲಿ ಕೇಳಬೇಕು, ಮಾತಾಡಬೇಕು ಎನ್ನುವ ಕಾರಣಕ್ಕಾಗಿ ಬಂದಿದ್ದೇನೆ. ಒಂದು ನಿಂತು ನೋಡ್ತೇನೆ. ಸುರುಚಿರಾನನೆ ಬಂದು ಕಂಡಳು ನಿರತವಾಗ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ ನಿರತವಾಗ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ ಮೈಯನಲ್ಲ ಆಡಿಸುತ್ತ ವಂದಿಸಲು ಬಂದೇ
ಇನ್ನು ಏತಕ್ಕಿಂದೋ
ಹೌದು ಮಗಳೇ. ಗಮನವನ್ನು ಆ ಕಡೆಗೆ ಆಳವಾಗಿ ಹೊಂದಿದ್ದೀಯಾ ಅಂತ ಆದ್ರೆ ಹಾ, ಏನು ವಿಷಯ ಆಗಿರಬಹುದು, ಏನ್ ಲೆಕ್ಕಾಚಾರ ಆಗಿರಬಹುದು? ನನ್ನ ಗಮನ ಎಲ್ಲವೂ ಒಂದೇ ಕಡೆಯಲ್ಲಿ ಹಾ ಕೇಂದ್ರೀಕೃತವಾಗಿತ್ತು. ಹೌದಪ್ಪ, ಅಷ್ಟು ಮಾತ್ರನಾಗಿ. ಯಾವಾಗಲೂ ನೀನು ಬಂದಾಗ ಅಲ್ಲ, ನೀನು ಬರುವಾಗ ನಿನ್ನನ್ನೇ ನಾನು ಮಾತಾಡಿಸುವವ. ಹೌದಪ್ಪ. ನಿನ್ನ ಕಾಲ್ಗೆಜ್ಜೆಯ ಸಪ್ಪಳವನ್ನು ಕೇಳಿದಾಗಲೇ ಬಂದದ್ದು ಶಾರದೆ ನನ್ನ ಮಗಳು ಎನ್ನುವಷ್ಟನ್ನ ಊಹಿಸುವವ. ಆದ್ರೆ ಇವತ್ತು ಹಾಗಲ್ಲ ಮಗಳೇ. ನೀನು ಕರೆದರು ಮೈ ಮುಟ್ಟಿ ಅಲ್ಲಾಡಿಸುವಲ್ಲಿಯವರೆಗೆ ನಿಮ್ಮನಾಗಿದ್ದೀಯಾ ಅಂತ ಆದ್ರೆ ವಾಸ್ತವಕ್ಕೆ ನಾನು ಬರಲೇ ಇಲ್ಲ. ಹೌದು, ಲೆಕ್ಕಾಚಾರ ಮಗಳೇ, ಲೆಕ್ಕಾಚಾರ. ಲೆಕ್ಕಾಚಾರ ಮಾಡ್ತಾ ಇದ್ದೆ. ಅಲ್ಲ, ಅದಕ್ಕೆ ಕೆಲವು ಸಮಯ ಉಂಟಲ್ಲ ಇನ್ನು. ಉಂಟು ಮಗಳೇ, ಹಾ, ಉಂಟು ಅಂತ ನಾವು ಸುಮ್ಮನೆ ಇರುವುದಕ್ಕಾಗುವುದಿಲ್ಲ. ಅದಿಲ್ಲ. ಯಾವಾಗಲೂ ಹಾ, ನಮ್ಮಿಂದ ಕೊಡಲ್ಪಡುವುದು ಅಂತಾದ್ರೆ ಹಾ, ಸಮಯ ಉಂಟು ಅಂತ ಕಾಯಬಹುದು. ಬರುವುದಾದ್ರೆ ನಾವು ಮತ್ತೊಬ್ಬರಿಂದ ಪಡ್ಕೊಂಡು ಹಂಚುವುದಾದ್ರೆ ಸ್ವಲ್ಪ ಮೊದಲೇ ಪಡ್ಕೊಳ್ಬೇಕು ಮಗಳೇ. ಹಾಗೆ. ಹಾಗಾಗಿ ಲೆಕ್ಕವೇ ಹಾ, ನಿಮ್ಮ ಲೆಕ್ಕ ಚೊಕ್ಕ ಅಂತ ನನಗೆ ಗೊತ್ತುಂಟು. ಬ್ರಹ್ಮನ ಲೆಕ್ಕ ಅಲ್ವಾ? ಈ ಲೋಕಕ್ಕೆ ಲೆಕ್ಕವನ್ನು ಕಲಿಸಿಕೊಟ್ಟದ್ದಿದ್ರೆ ಸೃಷ್ಟಿಕರ್ತನಾದ ನಾನು. ಹಾಗಿರುವಾಗ ನೀವೇ ಲೆಕ್ಕಾಚಾರಕ್ಕೊಳಗಾಗ್ತೀರಿ ಅಂತಾದ್ರೆ ಏನ್ ವಿಷಯ? ಕೊಡುವ ಪಡೆಯುವ ಲೆಕ್ಕಾಚಾರ ಅಲ್ಲ ಮಗಳೇ, ಮತ್ತೆ ನಿನ್ನ ವಿಷಯದಲ್ಲಿಯೇ ಲೆಕ್ಕಾಚಾರ ಮಾಡ್ತಾ ಇದ್ದವ. ಒಂದು ವಿಷಯ ಇಲ್ಲ. ಹೌದಮ್ಮ, ಹಾಗಾಗಿ ನೀನು ಬಂದದ್ದು ಗೊತ್ತಾಗಲಿಲ್ಲ. ಹಾ, ವಾಸ್ತವಕ್ಕೆ ಬಂದ ಮೇಲೆ ಹಾ, ನನ್ನ ಮಗಳು ಭಾರತೀಯ ಎದುರುಗಡೆಯಲ್ಲಿ ನಿಂತಿದ್ದಾಳೆ ಎನ್ನುವುದು ಅರ್ಥ ಆಯಿತು. ಆದ್ದರಿಂದಲೇ ಬಂದೆಯ ಚದುರೆ ನೀನು. ಮನಸ್ಸಿನಲ್ಲಿರುವಂತಹ ಮಾತುಗಳಿಗೆ ಹಾ, ಮುಖವೇ ಕೈಗನ್ನಡಿಯಂತೆ. ಹೌದು. ನಿನ್ನ ಮುಖವನ್ನು ಕಂಡಾಗಲೇ ಅರ್ಥ ಆಗ್ತಾ ಇದೆ. ಏನನ್ನು ಅಪ್ಪನಲ್ಲಿ ಹೇಳಬೇಕು ಹೇಳಿಕೊಳ್ಳಬೇಕು ಎನ್ನುವ ಹಾ, ತುಡಿತ ಬಿಡುತ್ತ ಹಾ, ನಿನ್ನ ಅಂತರಂಗದಲ್ಲಿ ಉಂಟು ಎನ್ನುವುದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಹೇಳುವುದು ಏನು, ಯಾವುದನ್ನು ಹೇಳುವುದಕ್ಕಾಗಿ ನೀನು ಬಂದವಳು, ಹಾ. ಊಹಿಸುವುದಕ್ಕಾಗದಿದ್ದಷ್ಟು ಹೆಡ್ಡನೇನು ನಾನಲ್ಲ. ಓ, ಅದು ವಿಷಯ ಆಯ್ತು. ಖಂಡಿತ. ಏನಪ್ಪ? ಹಿಂದೆ ಹೇಳಿದ ಕಾರ್ಯಭಾರವ. ಹಾ, ಇನ್ನೊಂದು ಸಂದರ್ಭ, ಯಜ್ಞ ಮೂಲಕವಾಗಿ ನಿನ್ನನ್ನ ಪಡೆದಂತಹ ನಾನು ನಿನಗೊಂದು ಮಾತನ್ನ ಕೊಟ್ಟಿದ್ದೇನೆ. ವಿದ್ಯಾದಿ ದೇವತೆಯ ಪಟ್ಟವನ್ನ ನನಗೆ ಕಟ್ಟುತ್ತೇನೆ, ಕೊಡುತ್ತೇನೆ ಹೇಳಿ ಕಾಲಗಳು ಕಳೆದು ಹೋಯಿತು. ಎಷ್ಟೋ ದಿನಗಳು ದಾಟಿದವು. ಆದರೂ ಪಟ್ಟ ಎನ್ನುವುದು ಕೊಡ್ಲಿಲ್ಲ. ಯಾವಾಗ ಕೊಡ್ತೇನೆ ಎನ್ನುವುದನ್ನು ಹೇಳಿಯೂ ಇಲ್ಲ. ಹಾಗಾಗಿ ಹಿಂದೆ ಬೇಳಿದ ಕಾರ್ಯಭಾರವ ಆ ದಿವಸವೇ ನಾನು ಸಾಧಿಸಲಿಲ್ಲ, ಅದನ್ನು ಈಡೇರಿಸಲಿಲ್ಲ ಎನ್ನುವ ಕಾರಣಕ್ಕಾಗಿ ನೆನಪಿಸುವುದಕ್ಕೆ, ಇಂದು ವಿಸ್ತರಿಸುವುದಕ್ಕೆ, ಹಾ, ಅಂದರೆ ನೆನಪಿಸುವುದಕ್ಕಾಗಿ ನಡೆತಂದೆಯ. ಆಹಾ. ನಿಜವಾಗಿ ನಿನಗೊಂದು ಹೆಮ್ಮೆ ಆಗ್ತಾ ಉಂಟು ಮಗಳೇ. ಏನಪ್ಪಯ್ಯ? ನಾನು ಹೇಳಿ ಕಾಲಗಳ ಕೆಲವು ಕಳೆದು ಹೋಯಿತು. ಪಟ್ಟ ಇವತ್ತು ಸಿಗುತ್ತದೆ, ನಾಳೆ ಸಿಗುತ್ತದೆ ಎನ್ನುವುದಾಗಿ ಕಾಯುತ್ತಾ ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದದ್ದಾದ್ರೆ ಆ ಮುಖದ ಮೇಲೆಲ್ಲ ಎಷ್ಟೆಷ್ಟು ಮೊಂಡ ಬಿದ್ದು ಹೋಗ್ತಿತ್ತೋ ಏನೋ, ದೇಹವೆಲ್ಲ ಎಷ್ಟು ಕೃಶವಾಗಿ ಹೋಗ್ತಿತ್ತೋ ಏನೋ. ನಿನ್ನದ್ದು ಮಾತ್ರ ನೋಡು, ಅಥವಾ ಬೆಳೆದು ಹೋಗ್ತಿತ್ತು, ಅಥವಾ ಉಕ್ಕುತ್ತಿತ್ತೋ ಏನೋ. ಆ ಅನಾರೋಗ್ಯಕ್ಕೆ ತುತ್ತಾಗಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗೇ ಆಗ್ತಿತ್ತು. ಆ ಮಟ್ಟಿಗೆ ನಿನ್ನದ್ದು ಹಾಗಲ್ಲ ಮಗಳೇ. ಮೊಂಡ ಬೀಳುವುದಿಲ್ಲ, ಲೆಕ್ಕ ತಪ್ಪು ಉಕ್ಕುವುದಿಲ್ಲ. ಯಾವ ಕಾಲಕ್ಕೆ ನೋಡಿದ್ರು ಇದಿಷ್ಟಕ್ಕೆ ಏನು ಕೊರತೆ ಇಲ್ಲ. ಎಷ್ಟಾದ್ರೂ ನಿಮ್ಮ ಮಗಳಲ್ವಾ ನಾನು? ಹೌದು. ಅದ್ರ ಜೊತೆಗೆ ವಿದ್ಯಾದಿ ದೇವತೆ ಪಟ್ಟವನ್ನು ಕೊಡಬೇಕೆನ್ನುವ ಕಾರಣಕ್ಕಾಗಿ ನೀವು ಪ್ರತಿಮೂಲಕವಾಗಿ ಪಡೆದದ್ದಲ್ವಾ? ಹಾಗಾಗಿ ಹೇಳುವುದಕ್ಕೆ ಬಂದಂತಹ ನಾನು ಯೋಚಿಸಿ ಹೇಳುವುದೋ ಬೇಡವೋ ಅಂತ ಅನುಮಾನಿಸುವುದಲ್ಲ. ಆದ್ರೆ ನೀವೇನ್ ತೀರ್ಮಾನ ಕೈಗೊಂಡ್ರಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸರಿ ಮಾಡ್ತೇನೆಲ್ಲವೂ ಹೇಗೆ ತೀರ್ಮಾನ ಮಾಡಿದ್ದೆ. ಏನಂತ? ಒಟ್ಟು ವಿದ್ಯೆಯ ಪಟ್ಟವು ಪಟ್ಟುಕೋ ವಿಕ್ರಮಿಸದೆಲೆ ಬೆಕ್ಕು ಕಳೆ ಚಂಚಲವ ಧೈರ್ಯವ ಪಟ್ಟುಕೋ ವಿಕ್ರಮಿಸದೆಲೆ ಒಡಮಟ್ಟು ಶಾರದೆ ಬೇಡಿದಳು ಒಡಮಟ್ಟು ಭಾಗ್ಯವ ವಿದ್ಯೆಯ ಪಟ್ಟವು ನಿನ್ನ
ಇದ್ದಿಲ್ಲ. ಹಾ, ಸರಿ ಮಾಡ್ಪೇನೆಲ್ಲವ ಅಂತ ಹೇಳಿದ್ವು. ಆ ಕಾರಣಕ್ಕಾಗಿ ಹೇಗೆ ಸರಿ ಮಾಡಿ? ಇನ್ನು ದಿನ ಕಳೆಯುವ ಪ್ರಶ್ನೆಯೇ ಇಲ್ಲ. ಪಟ್ಟು ವಿದ್ಯೆಯ ಪಟ್ಟವು. ಹಾ, ನಿನಗೆ ವಿದ್ಯಾದಿ ದೇವತೆಯ ಪಟ್ಟವನ್ನ ಹಾ. ನಾಳೆಯೇ ಕಟ್ಟಬೇಕು. ಅದು ಇದು ಅಂತಿಲ್ಲ, ಯಾವೆಲ್ಲ ವಿದ್ಯೆಗಳಿಗೂ ನಾನೇ ಅಧಿಪತಿ. ಅದು ಮುಂದೊಂದು ಕಾಲಕ್ಕೆ, ಹಾ, ಯಾವುದೋ ಯುಗಕ್ಕೆ, ಹಾ, ಭೂಲೋಕದ ಎಲ್ಲಿಯೋ ಬರಬಹುದು. ಹಾ, ಪ್ರಾಥಮಿಕಕ್ಕಿಷ್ಟು, ಹಾ. ಪ್ರೌಢ ಶಿಕ್ಷಣಕ್ಕಿಷ್ಟು, ಪದವಿ ಶಿಕ್ಷಣಕ್ಕಿಷ್ಟು ಜನ, ಹೀಗೆಲ್ಲ ಬರಬಹುದು ಮಗಳೇ. ಹಾ. ಹಾಗಂತ ಈಗ ಹಾ. ಬ್ರಹ್ಮನ ಹೊಣೆಗಾರಿಕೆಯಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಹಾ. ಒಟ್ಟು ವಿದ್ಯೆಯ ಪಟ್ಟವು. ಹಾ. ಯಾವ ಯಾವ ವಿದ್ಯೆಗಳು ಎನ್ನುವುದಾಗಿ ಉಂಟು, ಆ ಎಲ್ಲಾ ವಿದ್ಯೆಗಳಿಗೂ ನೀನೇ ಅಧಿದೇವತೆ. ಅದು ಯಾವಾಗ? ವಿದ್ಯಾದಿ ದೇವತೆಯ ಪಟ್ಟವನ್ನ ಹಾ. ನಾಳೆಯೇ ನೀನು ಕಟ್ಟುತ್ತೇನೆ. ಯಾವಾಗ? ಎಷ್ಟು ಬಿಡು ಚಂಚಲವ ಧೈರ್ಯವ ತಟ್ಟಿಕೋ. ನಾಳೆ ಭ್ರಮಿಸಬೇಡ. ನಾಳೆ ಭ್ರಮಿಸಬೇಕಾಯ್ತು ಈಗ. ನಾಳೆ ಅಂತ ಹೇಳಿದ ಕೂಡ ಸ್ವಲ್ಪ ಧೈರ್ಯ ಹಿಂದೆ ಸರಿಯಿತ್ತು ನಾನು. ಯಾಕೆ? ಈ ನಾಳೆ ಯಾವಾಗಿನ ನಾಳೆ ಅಂತ ನಂಗೆ ಅನುಮಾನ. ಅದು ಇವತ್ತಿನ ನಾಳೆಯೋ ಮತ್ತೆ ನಾಳೆ ಬಂದಾವಾಗ ನಾಳೆ ಆಗುವುದಾ? ಮಗಳೇ, ಓ, ಅದೆಲ್ಲ ನಮ್ಮ ಸತ್ಯಲೋಕದಲ್ಲಿ ಇಲ್ಲ. ಹಾ, ನಮ್ಮ ಸತ್ಯಲೋಕದಲ್ಲಿ ಇವತ್ತು ಅಂದ್ರೆ ಇವತ್ತೇ, ಹಾ. ನಾಳೆ ಅಂದರೆ ನಾಳೆ. ನಾಳೆ ಇವತ್ತಿನ ದಿನಗಳೆದು ಬರುವ ದಿನ ನಾಳೆ. ಹಾ. ಆ ನಾಳೆ ಎಂಬ ದಿನವೇ ನಿನಗೆ ಪಟ್ಟ ಅಭಿಷೇಕ. ಹೌದಾ? ಇದು ಧೈರ್ಯ ತಾಳು. ಮುಹೂರ್ತ ಬಂತ? ಆ